ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊದಲು ನೀನ್ ಸುಮ್ಮನೆ ಇರೋಣ. ಹಸೆ ಮನೆ ಮೇಲೆ ಕೂತಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಶ್ಮಿ ಮದ್ವೆ ನಡೆಯೋದಾದ್ರೆ ಅವಳನ್ನ ಯಾವತ್ತೂ ಮೇಲೆ ಹೇಳಕ್ ಸಾಧ್ಯನೇ ಇಲ್ಲ ಅಣ್ಣ. ಹೌದು, ಇವತ್ತು ರಶ್ಮಿ ತಂಗಿಯಾಗಿ ನಾನು ಹೇಳ್ತೀವ್ನಿ, ನಮ್ ರಶ್ಮಿ ಚೆನ್ನಾಗಿರ್ಬೇಕಂದ್ರೆ ಈ ಮದ್ವೆ ನಡಿಬಾರ್ದು. ಅತ್ಗೆ ಜೊತೆ ನಾವಿರ್ತೀವಿ. ಯಾಕ್ರವಾ ಮದುವೆ ಆಯ್ತಿರೋದು ನಮ್ಮನೆ ಮಗಳು, ಅದನ್ನ ಮರಿಬ್ಯಾಡ್ರಿ. ಪಾರು ಪ್ಯಾಟೆಲ್ ಬಂದವಳು, ಅವಳಿಗೆ ಇದೆಲ್ಲ ಗೊತ್ತಾಯಕ್ಕಿಲ್ಲ. ಹಳ್ಳಿಲೋದ್ಲಿ ಸಿಟಿಲೋದ್ಲಿ ಓದೋ ಅಕ್ಷರ ಒಂದೇ. ಆದ್ರೆ ಇಂಥ ದುರಾಸೆ ಇರೋ ಜನರ ಜೊತೆ ಸಂಬಂಧ ಬೆಳೆಸಿ ಸ್ವರ್ಗದಲ್ಲೇ ಮದ್ವೆ ಮಾಡಿಸಿದ್ರು ಇಂಥವ್ರ ಮನೆಗೆ ಹೋಗೋ ಸೊಸೆ ಹೆಣ್ಣಿನ ಬಾಳು ನರಕ ಆಗೋದಂತೂ ಸತ್ಯ. ನನ್ನ ನಾದ್ನೀರ್ಗೆ ಅಂತ ಬದುಕು ಯಾವುದೇ ಕಾರಣಕ್ಕೂ ಬರಬಾರ್ದು. ಬರೋದಕ್ಕೆ ನಾನು ಬಿಡೋದೂ ಇಲ್ಲ. ನನ್ನ ಮನೆಗೆ ಸೊಸೆಯಾಗಿ ಸಾಕ್ಷಾತ್ ಕಾಳಿ ಮಾತನೇ ಬಂದಿದ್ದಾಳೆ. ನೋಡಪ್ಪ ಶಿವು, ಹೆಣ್ಣು ಮಕ್ಳು ಪಾಪ ಏನೋ ಮಾತಾಡ್ತಾರೆ, ಅದನ್ನೆಲ್ಲ ತಲೆಗೆ ಹಾಕೊಳಕ್ಕಾಗಲ್ಲ. ನಾವು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಸಂಜೆ ಹೊತ್ತಿಗೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಎಲ್ಲರ ಮುಂದೆ ಹೇಳ್ಬಿಡು, ತಾಳಿ ಕಟ್ಸ್ಬಿಡ್ತೀವಿ. ಏನ್ ಹೇಳ್ತೀಯ? ಹೌದು ರೀ, ನಮ್ ಶಿವು ಇಷ್ಟು ಜನದ ಮುಂದೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಮಗ್ ಮೋಸ ಮಾಡಕ್ಕಿಲ್ಲ. ಶಿವು, ಒಂದ್ ಮಾತು ಎಲ್ಲರ ಮುಂದೆ ಹೇಳ್ಬಿಡು ಶಿವು. ಏಟೊಂದು ದೊಡ್ಡ ಮನ್ಸು ನಿಂದು. ಸಂಜೆ ಹೊತ್ನಾಗೆ ಹೆಂಗಾದ್ರೂ ಮಾಡಿ 10 ಲಕ್ಷ ನಾನು ತಂದು ಕೊಡ್ತೀನಿ. ತಾಳಿ ಕಟ್ಸ್ಬಿಡು, ನಿಮ್ ಕಾಲಿಗೆ ಬೀಳ್ತೀನಿ. ತಾಳಿ ಕಟ್ಸ್ಬಿಡಿ. ಮಗನೇ, ಕಟ್ಟ ತಾಳಿನ. ಓಂ ಮಾಂಗಲ್ಯಂ ತಂತುದಾನೇನ ಮಮ ಜೀವನ ಹೇತುನಾ ಹಾರವನ್ನು ಬದಲಾಯಿಸ್ಕೊಳ್ಳಿ. ಓಂ ಈಗ ಮಾಂಗಲ್ಯ ಧಾರಣೆ ಆಗುತ್ತೆ. ಗಟ್ಟಿ ಮೇಳ, ಗಟ್ಟಿ ಮೇಳ. ನಿಲ್ಸಿ. ಈ ಮದ್ವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ದಯವಿಟ್ಟು ಎಲ್ಲರೂ ಹೊರಟ್ಬಿಡಿ. ಅದಕ್ಕೆ
ಸರಿಯಾಗಿ ಹೇಳ್ತಾ ಇದ್ದಾರಣ್ಣ. ನಾವು ಈ ಮದ್ವೆಗೆ ಒಪ್ಪಲ್ಲ. ಶಿವು, ಲೋಕಜ್ಞಾನ ಇಲ್ಲದೆ ಇರೋ ಹೆಣ್ಮಕ್ಳು ಏನೋ ಮಾತಾಡ್ತಾರೆ. ನೋಡಪ್ಪ ಶಿವು, ಹೆಣ್ಮಕ್ಳು ಏನೋ ಮಾತಾಡ್ತಾರೆ, ನಾವು ಮದುವೆ ಮುಗಿಸ್ಕೊಳ್ಳೋಣ ಬಾಪ. ನಿನ್ನ ಮೇಲೆ ನಂಬಿಕೆ ಇದೆ ನಮಗೆ. ಸರಿ ಸರ್, ಸರಿ. ಮಾವ, ಇಡೀ ಮನೆ ಹೆಣ್ಮಕ್ಳು ಈ ಮದ್ವೆ ವಿರುದ್ಧವಾಗಿ ನಿಂತಿದ್ರೆ ನೀನ್ ಇನ್ನೂ ಮದ್ವೆ ಮಾಡೋ ಆಸೆನಲ್ಲೇ ಇದೆಯಲ್ಲ? ಏನ್ರಿ ದೊಡ್ಡ ಮನುಷ್ಯರೇ, ನೀವೆಂತ ತಪ್ಪು ಮಾಡಿದೀರ ಅಂತ ಎಲ್ಲರ ಮುಂದೆ ಹೇಳಿದ್ರು ಇನ್ನೂ ನಿಂತಿದ್ದೀರಲ್ರಿ? ನಾಚಿಕೆ ಆಗ್ಬೇಕು ನಿಮ್ಗೆ. 10 ಎಣ್ಸೋದ್ರೊಳಗೆ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಪೊಲೀಸರನ್ನ ಕರಿಬೇಕಾಗತ್ತೆ. ರೀ, 4 ಕಾಸು ಹೆಚ್ಚಿಗೆ ಸಿಗುತ್ತೆ ಅಂತ ಇಲ್ಲೇ ನಿಂತ್ಕೊಂಡ್ರೆ ಜೈಲ್ಗೆ ಹೋಗಿ ಮುದ್ದೆ ಬಿರಿಬೇಕಾಗುತ್ತೆ. ಅಲ್ಲಿ ನೋಡ್ರಿ ಆ ಹೆಣ್ಮಕ್ಳು ಮುಖದಲ್ಲಿರೋ ಕೋಪನ. ನಮ್ಗೆ ದುಡ್ಡು ಬೇಡ, ಈ ಮದ್ವೆನೂ ಬೇಡ, ನಡೀರಿ ಬೇಗ ಇಲ್ಲಿಂದ. ಏ ಪ್ರಶಾಂತ, ಹೇಳೋ ಮೇಲೆ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಒಂದು ಕ್ಷಣ ಇಲ್ಲಿ ಇರಬಾರ್ದು. ಎದ್ದು ಬರ, ಹೋಗೋಣ. ಸರ್, ಈ ದಮ್ಮಯ್ಯ ಅಂದಿದ್ದು ಸರ್, ಈ ಮದುವೆ ಮಾತ್ರ ಮರಿಬೇಡಿ. ದಮ್ಮಯ್ಯ ಪಾರು, ಯಾಕೆ ಮಾರಿಗೆ ಮಾಡಿರಾ? ನಿಮ್ಗೂ ಗೊತ್ತಾಗಲ್ರಿ ರವ. ಅಯ್ಯೋ ಸರ್, ದಮ್ಮಯ್ಯ ಅಂತಿದ್ದು ಸರ್. ದಮ್ಮಯ್ಯ ಪಾಪ ಸರ್, ನನ್ನ ತಂಗಿ ಅವಳು ಏನ್ ತಪ್ಪು ಮಾಡೋಳೆ? ತಂಗಿ ಜೀವನ ನಿಮ್ ಕಾಲಿಡ್ಕತೀನಿ ಸರ್. ಹೋಗ್ಬೇಡಿ. ಇಷ್ಟೆಲ್ಲ ಬೇಜಾರು ಯಾರು ಇರ್ತಾರೆ ಇಲ್ಲಿ? ಏಯ್ ನಡಿ, ಹೋಗೋಣ. ಸರ್ ಹೋಗ್ಬೇಡ್ರಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.